ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನೀವು ನಾಲಾಯಕ್ ಶಾಸಕ ದ್ವಯರಿದ್ದೀರಿ. ಸಿಂಧನೂರು ಬರಗಾಲ ಘೋಷಣೆ ಮಾಡಿಸಲು ಆಗಲಿಲ್ಲ. ಅಮೀನ್ ಪಾಸ ದಿದ್ಗೆ ವಾಗ್ದಾಳಿ. ವಿದ್ಯುತ್ ದೀಪಗಳಿಲ್ಲದ ಸಿಂಧನೂರು ರೈಲ್ವೆ ಸ್ಟೇಷನ್ ರಸ್ತೆ ಸಂಪೂರ್ಣ ಕತ್ತಲು. ರಾತ್ರಿ ಪ್ರಯಾಣಿಕರಿಗೆ ದಿಗಿಲು. ಸರ್ಕಾರದ ಅಧಿಕೃತ ನರೇಗಾ ಕೂಲಿ ಸಿಗುತ್ತಿಲ್ಲ. ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಪ್ರತಿಭಟನೆ. ಆರೋಗ್ಯ ಇಲಾಖೆಯಿಂದ ಹೊಸಳ್ಳಿ ಕ್ಯಾಂಪಿನಲ್ಲಿ ಋತುಮಾನದ ಜ್ವರದ ಬಗ್ಗೆ ಜಾಗೃತಿ ಕಾರ್ಯಕ್ರಮ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನೀವು ಶಾಸಕರಾಗಲು ನಾಲಾಯಕರಿದ್ದೀರಿ. ತಕ್ಷಣ ನಿಮ್ಮ ರಾಜೀನಾಮೆ ಕೊಡಿ. ರೈತರು ನಾವು ಹೊಸ ನಾಡನ್ನು ಕಟ್ಟಿ ತೋರಿಸ್ತೀವಿ. ಸಿಂಧನೂರು ತಾಲೂಕಿನಲ್ಲಿ ಸೂರ್ಯಕಾಂತಿ, ತೊಗರಿ, ಹತ್ತಿ ಸೇರಿದಂತೆ ಇನ್ನಿತರೆ ಬೆಳೆಗಳು 95%ಕ್ಕಿಂತಲೂ ಹೆಚ್ಚು ನೀರಿಲ್ಲದೆ ಒಣಗಿ ನಾಶವಾಗಿವೆ. ಆದರೆ ಸರ್ಕಾರ ಸಿಂಧನೂರು ತಾಲೂಕನ್ನು ಬರಗಾಲವೆಂದು ಘೋಷಣೆ ಮಾಡಿಲ್ಲವೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ಗಿ ಶಾಸಕರು ಮತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಶಾಸಕಾಂಗ ಕಾರ್ಯಾಂಗ ರೈತರಿಗೆ ಮೋಸ ಮಾಡಿದೆ. ಲಿಂಗಸೂರಿನಲ್ಲಿ ಬಲದಂಡೆ ಇದೆ, ರಾಮಪುರ ಏತ ನೀರಾವರಿ ಇದೆ, ಹಳ್ಳಗಳಲ್ಲಿ ನೀರು ಹರಿಯುತ್ತಿದೆ. ಆದರೂ ಬರಗಾಲವೆಂದು ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 11ರಿಂದ ಎಡದಂಡೆ ಕಾಲುವೆಗೆ ನೀರು ಬಿಟ್ಟರೂ ನಮಗೆ ಇಲ್ಲಿಯವರೆಗೂ ಒಂದು ಹನಿ ಕೂಡ ನೀರು ತಲುಪಿಲ್ಲ. ಕಳೆದ ಬೇಸಿಗೆ ಬೆಳೆ ಇಲ್ಲ. ಸಿಂಧನೂರು, ಪೋತ್ನಾಳ್, ಗೊರೆಪಾಳ ಹಳ್ಳಗಳು ಸಂಪೂರ್ಣ ಬತ್ತಿ ಹೋಗಿವೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಸಹ ಶಾಸಕಾಂಗ ಕಾರ್ಯಾಂಗ ಸಿಂಧನೂರನ್ನು ಬರಗಾಲ ಎಂದು ಘೋಷಣೆ ಮಾಡದೆ ಇರಲು ಏನೆಂಬುದು ಸರ್ಕಾರ ತಿಳಿಸಬೇಕು. ನೀರಿಲ್ಲದ ರೈತರು ದುಡಿಯಲಿಕ್ಕೆ ದೂರದ ಊರುಗಳಿಗೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇಲ್ಮನೆ ಸದಸ್ಯರಿದ್ದಾರೆ, ಶಾಸಕರಿದ್ದಾರೆ. ಇವರು ಮಾಡಿರುವ ಘನಂದಾರಿ ಕೆಲಸವಾದರೂ ಏನು? ತಹಸೀಲ್ದಾರರು ಈ ಕೂಡಲೇ ಸಿಂಧನೂರು ತಾಲೂಕಿನ ಸಂಪೂರ್ಣ ವರದಿ ಕಳಿಸಿ ಬರಗಾಲವೆಂದು ಘೋಷಣೆ ಮಾಡಿಸಬೇಕು. ನಿಮ್ಮಿಂದ ಆಗಲಿಲ್ಲ ಎಂದರೆ ರೈತರು ಚಳುವಳಿ ಮೂಲಕ ಘೋಷಣೆ ಮಾಡಿಸಿಕೊಳ್ಳುತ್ತೀವಿ. ಆಗಸ್ಟ್ 25ರಂದು ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿ ಸಿಂಧನೂರಿನ ರೈತರ ಪರಿಸ್ಥಿತಿಯನ್ನು ಅವರ ಗಮನಕ್ಕೆ ತಂದಿದ್ದೇವೆ. ಇನ್ನು 5,000 ಜನ ರೈತರಿಗೆ ಜೋಳ ಖರೀದಿ ಮಾಡಿದ ಹಣ ಹಾಕಿಲ್ಲ. ಬರಗಾಲ ಘೋಷಣೆ ಮಾಡಿ ರೈತರ ಸಾಲ ಮನ್ನಾ ಮಾಡಲು ಮುಖ್ಯಮಂತ್ರಿ ಅವರಲ್ಲಿ ಮನವಿ ಮಾಡಿದ್ದೇವೆ. ಸಾಲದ ಸುಳಿಗೆ ಸಿಕ್ಕಿ ಅರ್ಧ ಗಂಟೆಗೊಮ್ಮೆ ರೈತರು ಆತ್ಮಹತ್ಯೆಗಳು ನಡೆಯುತ್ತಿವೆ. ಜೀವನೋಪಾಯದ ವಸ್ತುಗಳು ಗಗನಕ್ಕೇರಿವೆ. ಸಕ್ಕರೆ, ಈರುಳ್ಳಿ, ಬೆಲ್ಲದ ಬೆಲೆ ನೋಡಿದರೆ ಆಶ್ಚರ್ಯವಾಗುತ್ತದೆ. ಇದರ ಕುರಿತು ನೀವ್ಯಾರೂ ಮಾತನಾಡುವುದಿಲ್ಲ. ಸಿಂಧನೂರಿನಲ್ಲಿ ನಾಲಾಯಕ್ ಶಾಸಕರಿದ್ದೀರಿ. ತಕ್ಷಣವೇ ರಾಜೀನಾಮೆ ಕೊಡಿ. ನಾವು ರೈತರು ಹೊಸ ನಾಡನ್ನು ಕಟ್ಟುತ್ತೇವೆ. ಮೇಲ್ಮನೆ ಸದಸ್ಯರು ಮತ್ತು ಶಾಸಕರು ಬದುಕಿನ ರಾಜಕಾರಣ ಮಾಡಿ ರೈತರ ಬದುಕನ್ನು ಉಳಿಸಿ. ಬರಗಾಲ ಪೀಡಿತ ಪ್ರದೇಶವೊಂದು ಘೋಷಿಸಿ ರೈತರ ಸಾಲ ಮನ್ನಾ ಮಾಡಿಸಲು ಶಾಸಕ ದ್ವಯರು ಶ್ರಮ ಹಾಕಿ ಒಣ ರಾಜಕೀಯ ಮಾಡಬೇಡಿ ಎಂದರು. ಈ ಸಂದರ್ಭದಲ್ಲಿ ಬಸವರಾಜ ಹಂಚಿನಾಳ್, ಅಪ್ಪಣ್ಣ ಜಾಲಿಹಾಳ್, ದುರ್ಗಪ್ಪ ಹೆಡಿಗನಾಳ್, ಮಲ್ಲಿಕಾರ್ಜುನ ನಾಯಕ್, ಅಮರೇಶ್ ತಿಡಿಗೋಳ್, ಗುಡದೂರ್ ಶಿವನಗೌಡ ನಿಡಿಗೋಳ್ ಇದ್ದರು. ಆಗ್ಲಿಲ್ಲ ಅಂತ ಹೇಳ್ರಿ ರೈತರಿಗೆ ಘೋಷಣೆ ಮಾಡ್ಕೊಳ್ತಾರೆ. ರೈತರೇ ಬೇಕಾದ್ರೆ ಚಳವಳಿ ಮೂಲಕ ಘೋಷಣೆ ಮಾಡ್ಕೊಳ್ತಾರೆ. ಈ ಶಾಸಕರಿಗೆ ಮತ್ತು ಮೇಲ್ಮನೆ ಕೇಳ್ಕೊಳ್ತಾರೆ. ಮೊನ್ನೆ 25ನೇ ತಾರೀಕಿಗೆ ನಾವು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಇನ್ನು 5,000 ಜನ ರೈತರಿಗೆ ಇನ್ನು ಹಿಂಗಾರು ದುಡ್ಡು ಹಾಕಿಲ್ಲ. 5,000 ರೈತರಿಗೆ. ಅದೇ ರೀತಿ ಮುಂಗಾರು ಮಳೆ ಸಂಪೂರ್ಣ ಕೈ ಕೊಟ್ಟಿದೆ. ಬರಗಾಲ ಘೋಷಣೆ ಮಾಡಿ ಕನಿಷ್ಠ ಬೆಳೆ ಸಾಲ ಆದ್ರೂ ಮನ್ನಾ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ. ಸಿಂಧನೂರು ರೈಲ್ವೆ ಸ್ಟೇಷನ್ಗೆ ರಸ್ತೆ ಆಯಿತು. ಆದರೆ ರಾತ್ರಿ ವಿದ್ಯುತ್ ದೀಪಗಳಿಲ್ಲದೆ ರೈಲ್ವೆ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆಯುದ್ದಕ್ಕೂ ವಿದ್ಯುತ್ ದೀಪಗಳನ್ನು ಹಾಕಲು ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ಸಿಂಧನೂರಿನ ರೈಲ್ವೆ ಸ್ಟೇಷನ್ ರಸ್ತೆ ಕತ್ತಲೆ ಗೂಡಾಗಿದೆ. ಗಂಗಾವತಿ ರಸ್ತೆಯಿಂದ ರೈಲ್ವೆ ಸ್ಟೇಷನ್ವರೆಗೆ ವಿದ್ಯುತ್ ದೀಪಗಳಿಲ್ಲದೆ ಕತ್ತಲೆಯಲ್ಲಿ ಚಲಿಸುವಂತಾಗಿದೆ. ಪ್ರತಿದಿನ ಬೆಳಗ್ಗೆ 5:15ಕ್ಕೆ ಹುಬ್ಬಳ್ಳಿ ಕಡೆಗೆ, ರಾತ್ರಿ 10:30ಕ್ಕೆ ಹುಬ್ಬಳ್ಳಿಯಿಂದ ಸಿಂಧನೂರಿಗೆ ಬರುವ ಪ್ರಯಾಣಿಕರು ರೈಲ್ವೆಗಳಲ್ಲಿ ಸಂಚರಿಸುತ್ತಾರೆ. ಬೆಳಗಿನ 5:15ರ ರೈಲಿನಲ್ಲಿ ಸಂಚರಿಸುವವರು ಬೆಳಗಿನ ಜಾವ 4:30ರಿಂದಲೇ ರೈಲ್ವೆ ಸ್ಟೇಷನ್ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಅದೇ ರೀತಿ ಹುಬ್ಬಳ್ಳಿಯಿಂದ ಸಿಂಧನೂರಿಗೆ ರಾತ್ರಿ ಹೊತ್ತು ರೈಲಿನಲ್ಲಿ ಹಿಂತಿರುಗಿ ಬರುವವರು
ಇದೇ ಕತ್ತಲೆಯಾದ ರಸ್ತೆಯಲ್ಲೇ ಸಂಚರಿಸಬೇಕು. ಈ ಹಿಂದೆ ಪ್ರಯಾಣಿಕರು ರಸ್ತೆಗಾಗಿ ಗೋಳಾಡಿದ್ದು ಆಯಿತು. ಈಗ ರಸ್ತೆಯಾಗಿದೆ, ಅದು ಅರ್ಧ ರಸ್ತೆ ನಿರ್ಮಾಣವಾಗಿದೆ. ಉಳಿದ ಅರ್ಧ ರಸ್ತೆ ನಿರ್ಮಾಣ ಆಗಬೇಕಾಗಿದೆ. ಇನ್ನು ಈ ರಸ್ತೆಗೆ ವಿದ್ಯುತ್ ಕಂಬಗಳು ಯಾವಾಗ ಹಾಕುತ್ತಾರೋ ದೇವರೇ ಬಲ್ಲ. ಈ ಎರಡು ರಸ್ತೆಯಲ್ಲಿ ಸಂಚರಿಸುವವರು ಬಡವರು, ಅನಾರೋಗ್ಯ ತೋರಿಸಿಕೊಳ್ಳಲು ಹಾಗೂ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ಸಂಚರಿಸುತ್ತಾರೆ. ದೊಡ್ಡ ಜನ ಅಥವಾ ರಾಜಕಾರಣಿಗಳು ಸಂಚರಿಸುವುದು ಬಹಳಷ್ಟು ವಿರಳ. ಹಾಗಾಗಿ ಈ ರಸ್ತೆಯ ಕತ್ತಲದ ಅವಸ್ಥೆಯ ಕಷ್ಟ ಅವರಿಗೆ ಅರ್ಥ ಆಗುವುದಿಲ್ಲ. ಪ್ರಯಾಣಿಕರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಬೇಗನೆ ರಸ್ತೆಯಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಬೇಕು. ಸಂಬಂಧಿಸಿದ ಇಲಾಖೆಯೂ ಕೂಡ ಈ ರಸ್ತೆಯ ಕಡೆಗೆ ಕಣ್ಣು ಹಾಯಿಸಿ ಎನ್ನುವುದು ಪ್ರಯಾಣಿಕರ ಒತ್ತಾಯವಾಗಿದೆ. ನರೇಗಾ ಯೋಜನೆಯಡಿ ಕೂಲಿಕಾರರಿಗೆ ಸರ್ಕಾರ ನಿಗದಿಪಡಿಸಿರುವ ಪ್ರಸ್ತುತ ಅಧಿಕೃತ ಕೂಲಿ ದರದಂತೆ ಸಂಪೂರ್ಣ ಕೂಲಿ ಲೆಕ್ಕ ಹಾಕಿ ಬಾಕಿ ಇರುವ ಮೊತ್ತ ತಕ್ಷಣ ಪಾವತಿಸಬೇಕು. ಈಗಾಗಲೇ 220 ಎಂದು ಲೆಕ್ಕ ಹಾಕಿರುವ ಕೂಲಿಯ ವಿವರಗಳನ್ನು ಮರುಪರಿಶೀಲಿಸಿ ಪ್ರತಿಯೊಬ್ಬ ಕೂಲಿಕಾರರಿಗೂ ಬರಬೇಕಾದ ಕೂಲಿ ಮೊತ್ತವನ್ನು ಮರು ಲೆಕ್ಕಾಚಾರ ಮಾಡಬೇಕೆಂದು ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡ ಅಪ್ಪಣ್ಣ ಕಾಂಬ್ಳೆ ಅವರ ನೇತೃತ್ವದಲ್ಲಿ ನಡೆಸಿದ ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ತಾಲೂಕಿನ ವಿರುಪಾಪುರ ಗ್ರಾಮದ ಕೂಲಿಕಾರರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆಯಡಿ ವಿವಿಧ ಕಾಮಗಾರಿಗಳಲ್ಲಿ ಕೆಲಸ ನೀಡಲಾಗಿದೆ. ಆದರೆ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿಲ್ಲ. ಕೆಲಸದ ಸ್ಥಳದಲ್ಲಿ ಕೂಲಿಕಾರರಿಗೆ ಅಗತ್ಯ ಮಾರ್ಗದರ್ಶನ ನೀಡದೆ, ಕಾಮಗಾರಿಯ ಸರಿಯಾದ ಅಳತೆ ಮಾಡದೆ, ಕೆಲಸದ ಪ್ರಮಾಣಕ್ಕೆ ಕೂಲಿ ನೀಡದೆ ಅನ್ಯಾಯ ಎಸಗಲಾಗುತ್ತಿದೆ. ಕೂಲಿಕಾರರಿಗೆ ಸರ್ಕಾರ ನಿಗದಿಪಡಿಸಿರುವ ಕೂಲಿ ದರದ ಬದಲಾಗಿ ಕೇವಲ 220 ಕೂಲಿ ಕೊಡುತ್ತಿದ್ದಾರೆ. ಕಾರಣ ಗ್ರಾಮೀಣ ಭಾಗದ ಬಡ ಕೂಲಿಕಾರರಿಗೆ ಅನ್ಯಾಯವಾಗಿದ್ದು ಕುಟುಂಬಗಳ ಜೀವನ ನಡೆಸಲು ಕಷ್ಟವಾಗಿದೆ. ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ನರೇಗಾ ನಿಯಮಾವಳಿಗಳಂತೆ ಕಾಮಗಾರಿ ಅಳತೆ, ಹಾಜರಾತಿ, ಕೆಲಸದ ಪ್ರಮಾಣ ಹಾಗೂ ಕೂಲಿ ಲೆಕ್ಕ ಪರಿಶೀಲಿಸಿ ಅರ್ಹ ಕೂಲಿಕಾರರಿಗೆ ಬಾಕಿ ಇರುವ ಸಂಪೂರ್ಣ ಕೂಲಿ ಮೊತ್ತ ಪಾವತಿಸಬೇಕು. ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಅಥವಾ ಲೋಪದೋಷ ಎಸಗಿರುವುದು ತನಿಖೆಯಲ್ಲಿ ಸಾಬೀತಾದಲ್ಲಿ ಪಿಡಿಒ ಮತ್ತು ಬಿಎಫ್ಟಿ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಕೂಲಿಕಾರರ ಹಿತಾಸಕ್ತಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ನ್ಯಾಯಯುತವಾಗಿ ಸಹಕರಿಸುವ ಜವಾಬ್ದಾರಿಯುತ ಅಧಿಕಾರಿಗಳನ್ನು ನೇಮಿಸಬೇಕು. ಕೂಲಿಕಾರರಿಗೆ ಬಾಕಿ ಇರುವ ಕೂಲಿ ಹಣವನ್ನು ವಿಳಂಬ ಮಾಡದೆ ಪಾವತಿಸಿ ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಕೈಗೊಂಡ ಕ್ರಮದ ಲಿಖಿತ ಮಾಹಿತಿ ಕೂಲಿಕಾರರಿಗೆ ಮತ್ತು ಸಂಘದ ತಾಲೂಕು ಸಮಿತಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮೇಟಿ ಯಲ್ಲಪ್ಪ, ದಾಸಪ್ಪ, ಮೌನೇಶ್, ನಾಗಪ್ಪ, ಸಣ್ಣ ಬಸವರಾಜ್, ಈರಪ್ಪ, ಎಂಕಪ್ಪ ಚೇಳು, ಮರಿಗೌಡ, ಎಂಕಪ್ಪ ದೊಡ್ಡಮನಿ, ಮಲ್ಲಿಕಾರ್ಜುನ್, ಮಲ್ಲೇಶಗೌಡ, ಸತ್ಯನಾರಾಯಣ್ ಸೇರಿದಂತೆ ಅನೇಕ ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕೈಗೊಂಡ ಕ್ರಮದಲ್ಲಿ ಲಿಖಿತ ಮಾಹಿತಿ ಕೂಲಿಕಾರರು ಮತ್ತು ಸಂಘದ ತಾಲೂಕು ಸಮಿತಿಗೆ ನೀಡಬೇಕು. ಆದ್ದರಿಂದ ಸಾಮಾನ್ಯ ಮನವಿ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಕ್ಷಣವೇ ಸ್ಥಳಕ್ಕೆ ಪರಿಶೀಲನೆ ನಡೆಸುವಂತೆ ಸೂಚಿಸಿ ಕೂಲಿಕಾರರಿಗೆ ಬರಬೇಕಾದ ಸಂಪೂರ್ಣ ಕೂಲಿ ಹಣವನ್ನು ಪಾವತಿಸಬೇಕು, ನ್ಯಾಯ ಒದಗಿಸಿಕೊಡಬೇಕು. ವಿನಂತಿ. ವಂದನೆಗಳು. ಅಧ್ಯಕ್ಷರು ಶಂಕರಪ್ಪ, ಕಾರ್ಯದರ್ಶಿ ಅಪ್ಪಣ್ಣ ಕಾಂಬ್ಳೆ, ಮಲ್ದಗುಡ್ಡ ಗ್ರಾಮದ ಪರವಾಗಿ ಮೇಟಿ ಯಲ್ಲಪ್ಪ, ದಾನಪ್ಪ, ಮಲ್ದಗುಡ್ಡದ ಗ್ರಾಮಸ್ಥರು ಕೂಲಿಕಾರರು ಯಲ್ಲಪ್ಪ, ದಾನಪ್ಪ, ಮೌನೇಶ, ನಾಗಪ್ಪ, ಸಣ್ಣಬಸವರಾಜ, ಈರಪ್ಪ, ಎಂಕಪ್ಪ, ಮರಿಗೌಡ, ಎಂಕಪ್ಪ ದೊಡ್ಡಮನಿ, ದುರ್ಗಪ್ಪ ದೊಡ್ಡಮನಿ, ಮಲ್ಲಿಕಾರ್ಜುನ್ ಗ್ರಾಮದ ಪರವಾಗಿ ಈ ಮನವಿ ಪತ್ರ, ನಿಮ್ಮ ಪರವಾಗಿ ಈ ಮನವಿ ಪತ್ರವನ್ನು ನಾನು ಎಡಿ ಸಾಹೇಬ್ರಿಗೆ ಕೊಡಾಕತ್ತೀನಿ. ಎಡಿ ಸಾಹೇಬ್ರು ಈ ಸಲ ನಮಗೆ ಅನ್ಯಾಯ ಮಾಡೋದಿಲ್ಲ, ನಮಗೆ ನ್ಯಾಯ ದೊರಕಿಸಿಕೊಡ್ತಾರ ಅಂತೇಳಿ ವಿಶ್ವಾಸದ ಮೇಲೆ ಕೊಡಾಕತ್ತೀನಿ. ಇದಕ್ಕೇಂದ್ರ ನಿರ್ಲಕ್ಷ್ಯ ವಹಿಸಿದ್ರೆ 50 ಜನ ಅದೀವಿ, ನೆಕ್ಸ್ಟ್ 500 ಜನರನ್ನ ನಾವು ಬರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ಬ್ಲೂ ಎಂದು ಕರೆಯಲ್ಪಡುವ ಇನ್ಫ್ಲೂಯೆಂಜಾ ಋತುಮಾನದ ವೈರಸ್ಗಳಿಂದ ಉಂಟಾಗುವ ಸಾಂಕ್ರಾಮಿಕ ಉಸಿರಾಟದ ಕಾಯಿಲೆಯಾಗಿದೆ. ಇನ್ಫ್ಲೂಯೆಂಜಾ ಜ್ವರವು ವರ್ಷಕ್ಕೆ 2 ಬಾರಿ ಜನವರಿಯಿಂದ ಮಾರ್ಚ್ ಮತ್ತು ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದ ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಸಿಂಧನೂರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ದಡೇಸೂಗೂರು ಇವರ ಸಂಯುಕ್ತಾಶ್ರಯದಲ್ಲಿ ಹೊಸಳ್ಳಿ ಹೀಜೆ ಆಯುಷ್ ಆರೋಗ್ಯ ಕೇಂದ್ರಕ್ಕೆ ಒಳಪಡುವ ಹೊಸಳ್ಳಿ ಕ್ಯಾಂಪಿನಲ್ಲಿ ಋತುಮಾನದ ಜ್ವರದ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ಮಾತನಾಡಿ, ತಾಯಂದಿರಿಗೆ, ಗರ್ಭಿಣಿಯರಿಗೆ ಹಾಗೂ ಸಾರ್ವಜನಿಕರಿಗೆ ಋತುಮಾನದ ಜ್ವರ ಹರಡುವಿಕೆ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು. ಸೀನುವಾಗ ಮತ್ತು ಕೆಮ್ಮುವಾಗ ಮೂಗು ಮತ್ತು ಬಾಯಿಯನ್ನು ಕರವ
ಕರವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು. ಸೋಪು ಮತ್ತು ನೀರಿನಿಂದ ಕೈಗಳನ್ನು ನಿಯಮಿತವಾಗಿ ತೊಳೆಯಬೇಕು. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು. ರೋಗಗಳ ಲಕ್ಷಣಗಳಿರುವ ವ್ಯಕ್ತಿಗಳು ಇದರಿಂದ ಪ್ರತ್ಯೇಕವಾಗಿರಬೇಕು ಹಾಗೂ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಸೂಕ್ತ. ಕಣ್ಣು, ಮೂಗು ಮತ್ತು ಬಾಯಿಯನ್ನು ಕೈಗಳಿಂದ ಪದೇ ಪದೇ ಮುಟ್ಟಬಾರದು. ಸ್ವಯಂ ಔಷಧೋಪಚಾರ ಮಾಡಿಕೊಳ್ಳಬಾರದು. ವೈದ್ಯರನ್ನು ಸಂಪರ್ಕಿಸಬೇಕು. ರೋಗ ಲಕ್ಷಣಗಳಿರುವ ಸಂದರ್ಭದಲ್ಲಿ ಕೈ ಕುಲುಕುವುದನ್ನು ತಪ್ಪಿಸಬೇಕು. ರೋಗ ಲಕ್ಷಣಗಳಿರುವಾಗ ಜನಸಂದಣಿ ಇರುವ ಸ್ಥಳಗಳಿಗೆ ಹೋಗಬಾರದು. ಬಳಸಿದ ಕರವಸ್ತ್ರಗಳನ್ನು ಮರುಬಳಕೆ ಮಾಡಬಾರದು. ಋತುಮಾನದ ಜ್ವರಕ್ಕೆ ಸಂಬಂಧಿಸಿದ ರೋಗಗಳ ಲಕ್ಷಣಗಳು ಕಂಡುಬಂದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವೈದ್ಯಕೀಯ ಚಿಕಿತ್ಸೆ ಮತ್ತು ಸಲಹೆ ಪಡೆಯುವಂತೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ನಿಂಗಮ್ಮ PHCO, ಜ್ಞಾನೇಶ್ವರಿ CHO, ಮಲ್ಲಿಕಾರ್ಜುನ್ HIO, ಋತಮ್ಮ ಆಶಾ ಕಾರ್ಯಕರ್ತೆ ಹಾಗೂ ಗರ್ಭಿಣಿ ತಾಯಂದಿರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.